ನಿಮ್ ಮಗಳಿಗೆ ನೆಲೆ ಒದಗಿಸ್ಕೊಟ್ಟಿದ್ದಕ್ಕೆ ಕೊಟ್ಲಲ್ಲ ದೊಡ್ಡ ಉಡುಗೊರೆ. ಅವಳನ್ನ ನಂಬಿ ಜವಾಬ್ದಾರಿ ಕೊಟ್ರೆ ನೋ, ಅವಳದನ್ನ ಕೀಪ್ ಅಪ್ ಮಾಡ್ಲಿಲ್ಲ. ಅವಳು ನಂಬಿಕೆಗೆ ಅರ್ಹಳೆ ಅಲ್ಲ. ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರ್ಸಿದ್ರು ಅದ್ರ ಚಾಳಿನ ಬಿಡತ್ತಾ? ಅವನ್ ಯಾವನೋ ತಿರುಬೋಕಿನ ಕಟ್ಕೊಳ್ಳೋದಕ್ಕೆ ಹತ್ತಿದ ಏಣಿನ ಒದ್ದು ಹೋದ್ಲಲ್ಲ, ಅದಕ್ಕೆ ನಮ್ಮಪ್ಪ ಶಾಕ್ ಆಗಿ ಹೆಲ್ತ್ ಅಪ್ಸೆಟ್ ಆಗಿರೋದು. ಮತ್ತೆ ಯಾಕೆ ಬಂದು ನಮ್ಮಪ್ಪನಿಗೆ ತೊಂದರೆ ಕೊಡ್ತೀರಾ? ಅವ್ರು ಎಲ್ಲಿಗೂ ಬರಲ್ಲ. ದಯವಿಟ್ಟು ನಮಗೆ ಹಿಂಸೆ ಕೊಡಬೇಡಿ. ಯೋಗ್ಯತೆ ಇಲ್ಲದೆ ಇರೋರ್ಗೆ ಪವರ್ ಕೊಟ್ರೆ ಹೀಗೆ ಆಗೋದು. ನಮ್ಮಪ್ಪ ಇದಾರಲ್ಲ, ಅವ್ರಿಗೆ ಸೆನ್ಸ್ ಇಲ್ಲ, ಇನ್ನೋಸೆಂಟ್. ಎಲ್ರೂ ನಂಬಿಡ್ತಾರೆ. ಯಾರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ಏನು ಅವ್ರಿಗೆ ಹೇಳ್ತಾ ಇದ್ದೀರಾ? ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಿದ್ದೀರಾ? ಮಲ್ಲಿಕಾ, ನನಗೆ ಬೆನ್ನಿಗೆ ಚೂರಿ ಹಾಕಿ ಅಭ್ಯಾಸ ಇಲ್ಲ. ನಿನಗೇನಾದ್ರೂ ಹೇಳ್ಬೇಕು ಅಂದ್ರೆ ನಾನೇ ಡೈರೆಕ್ಟ್ ಆಗಿ ಹೇಳ್ತೀನಿ. ಇವ್ರ ಮೂಲಕ ಹೇಳೋ ನೆಸೆಸಿಟಿ ನನಗಿಲ್ಲ. ಹಾ, ಗೊತ್ತಿದೆ ನೀವೇನು, ನಿಮ್ ಯೋಗ್ಯತೆ ಏನು ಅಂತ. ಸ್ಟಾಪ್ ಇಟ್ ಮಲ್ಲಿಕಾ. ಏನ್ ಇವಾಗ ಜಗಳ ಆಡ್ಬೇಕಾ? ಗೊತ್ತಾಗ್ತಿದ್ಯಲ್ಲ ಯಾರ್ ಜಗಳ ಆಡ್ತಿರೋದು ಅಂತ. ಇನ್ಸೇನ್. ನೀವ್ ಯಾಕಿನ್ನ ಇಲ್ಲೇ ನಿಂತಿದ್ದೀರಾ? ನೋಡಿ, ರಾಮ್ ಸರ್ ಮೇಲೆ, ಅವ್ರ ಕುಟುಂಬದ ಮೇಲೆ ನಮಗೆ ಯಾವಾಗಲೂ ಗೌರವ ಭಕ್ತಿ ಇದ್ದೇ ಇರುತ್ತೆ. ಆದರೆ ಪರಿಸ್ಥಿತಿ ಕಾವೇರಿನ ಕೆಲಸ ಬಿಡೋ ಹಾಗೆ ಮಾಡ್ತು ಅಷ್ಟೇ. ಅಟ್ಲೀಸ್ಟ್ ಕಾರ್ಡ್ನಾದ್ರೂ ಕೊಟ್ರೆ ಅಮ್ಮನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಹೋಗ್ತೀವಿ. ಸರಿ, ಕಾರ್ಡ್ ಕೊಡಕ್ ಬಂದಿದ್ದೀರ ತಾನೆ? ಅದನ್ನೇನ್ ನನ್ನ ಕೈ ಮೇಲೆ ಇಡ್ಬೇಕಾ? ಅಲ್ಲಿ ಟೇಬಲ್ ಮೇಲೆ ಬಿಸಾಕ್ಬಿಟ್ಟು ಹೊರಡಿ. ಪುಣಿ, ರಾಮ್ ಸರ್ ಇದ್ರೆ ಕರಿತೀರಾ? ಒಂದ್ಸಲ ಅವ್ರನ್ನ ನೋಡ್ಕೊಂಡು ಹೋಗ್ತೀವಿ. ಅಪ್ಪ ಮನೇಲಿಲ್ಲ, ನೀವ್ ಹೊರಡಿ. ಸರಿ ಅಮ್ಮ, ನಾವು ಬಂದು ಹೋದ್ವಿ ಅಂತ ಅವ್ರಿಗೆ ಹೇಳ್ಬಿಡಿ. ನಾವಿನ್ ಬರ್ತೀವಿ. ನೀವ್ ಬಂದಿದ್ರಿ ಅಂತ ಅಪ್ಪನಂಗ್ ಮಾತ್ರ ಅಲ್ಲ, ಇಡೀ ಊರ್ಗೆ ಹೇಳ್ಬಿಡ್ತೀನಿ. ಅಂಡ್ ಯು ನೋ ವಾಟ್, ನಮ್ಮನೆ ನಾಯಿ ನರಿಗೂ ಹೇಳ್ತೀನಿ ನೀವ್ ಬಂದಿದ್ರಿ ಅಂತ. ಓಕೆ, ಹೊರಡಿ. ಇದೊಂಥರ ಭಿಕ್ಷೆ ಬೇಡದು. ಚೀಪ್ ಮೆಂಟಾಲಿಟಿ.